ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಉಸ್ತುವಾರಿ ಸಚಿವರಾದ ನರೇಂದ್ರ ಸ್ವಾಮಿ ಅವರು ಕೊಡಗಿಗೆ ಆಗಮಿಸಿದ ಬೆನ್ನಲ್ಲೇ ಕುಶಾಲನಗರದ ಗಡಿಭಾಗದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಕೆಆರ್ಪೇಟೆ ತಾಲೂಕಿನಲ್ಲಿರುವ ಶ್ರೀ ಲಕ್ಷ್ಮೀ ಭೂವರಹನಾಥ ಸ್ವಾಮಿ ದೇವಾಲಯದಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಿದ್ದಾಪುರ ಸಮೀಪದ ಪಳ್ಳೆಕೆರೆ, ಗುಹ್ಯ ಹಾಗೂ ಒಂಟಿ ಅಂಗಡಿಗಳಿಗೆ ಹೋಗುವ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯವಾಗಿವೆ. ಕೊಡಗು ಉಸ್ತುವಾರಿ ಸಚಿವರಾದ ನರೇಂದ್ರ ಸ್ವಾಮಿ ಅವರು ಕೊಡಗಿಗೆ ಆಗಮಿಸಿದ ಬೆನ್ನಲ್ಲೇ ಕುಶಾಲನಗರದ ಗಡಿಭಾಗದಲ್ಲಿ ಶಾಸಕರಾದ ಮಂತಗೌಡರು ಅದ್ದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ನಂತರ ಹಾರಂಗಿ ಜಲಾಶಯಕ್ಕೆ ಭೇಟಿ ನೀಡಿದರು. ಕೊಡಗು ಜಿಲ್ಲೆಯಲ್ಲಿ ಬರ ಮತ್ತು ನೆರೆ ಎರಡೂ ಇರುವುದರಿಂದ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಹೆಜ್ಜೆಗಳನ್ನು ಹಾಕಬೇಕು ಎಂಬುದರ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಒಬ್ಬ ಮಂತ್ರಿಯನ್ನ ಕಳುಹಿಸಲಾಗಿದೆ. ಅದರಂತೆ ನೆರೆಯ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಯಾಗಿರುವುದರಿಂದ ನನ್ನನ್ನ ಕೊಡಗು ಜಿಲ್ಲೆಗೆ ಕಳುಹಿಸಲಾಗಿದೆ ಎಂದು ನೂತನ ಸಚಿವರಾದ ನರೇಂದ್ರ ಸ್ವಾಮಿ ತಿಳಿಸಿದರು. ಕೊಡಗು ಜಿಲ್ಲೆಗೆ ಭೇಟಿ ನೀಡಿದ ಸಚಿವರು ಕಾವೇರಿ ತೀರದಲ್ಲಿ ಸ್ಥಾಪಿತವಾಗಿರುವ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ನಂತರ ಹಾರಂಗಿ ಜಲಾಶಯಕ್ಕೆ ಭೇಟಿ ನೀಡಿದ ಸಂದರ್ಭ ಮಾತನಾಡುತ್ತಾ ಮಾನ್ಸೂನ್ ಅನಾಹುತಗಳು ರಾಜ್ಯದಲ್ಲಿ ಹೆಚ್ಚಾಗಿದ್ದು ಸ್ಥಳೀಯ ಶಾಸಕರು ಹಾಗೂ ಆಡಳಿತ ವ್ಯವಸ್ಥೆಯನ್ನು ಭೇಟಿ ಮಾಡಿ ಇರುವ ಸಮಸ್ಯೆಗಳನ್ನು ವರದಿಯ ರೂಪದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಮಂತ್ರಿಗಳಿಗೆ ಸಲ್ಲಿಸುವ ಉದ್ದೇಶ ಇದೆ. ಕಳೆದ 1 ವಾರದ ಹಿಂದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆ ಪ್ರಮಾಣ ಇತ್ತು. ಆದರೆ ಈಗ ಆ ಸಮಸ್ಯೆ ಕಡಿಮೆಯಾಗಿದೆ. ಕಾವೇರಿ ತಾಯಿ ಮುನಿಸಿಕೊಂಡಿದ್ದಾಳೇನೋ ಎಂಬ ವಾತಾವರಣ ಇತ್ತು. ಹೆಚ್ಚು ಮಳೆ ಇಲ್ಲದಿದ್ದರೂ ಸಾಧಾರಣವಾದ ಮಳೆ ಬೀಳುತ್ತಿದೆ. ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ಕೆಆರ್ಎಸ್ ಕೂಡ ಸಾಧಾರಣ ಮಟ್ಟಕ್ಕೆ ಭರ್ತಿಯಾಗುತ್ತಿದೆ. ಕಾವೇರಿ ಬೇಸನ್ ಪ್ರದೇಶದಲ್ಲಿ ಸುರಿದ ಮಳೆಯ ಅವಲಂಬಿತವಾದ ಕರ್ನಾಟಕದ ಪ್ರದೇಶಗಳಿಗೆ ಸುಮಾರು ಅರ್ಧ ಭಾಗ ನೀರುಣಿಸುವ ಹಲವು ಜಲ ವಿದ್ಯುತ್ ಯೋಜನೆಗಳಿಗೆ ಆಹಾರವಾಗಿರುವ ಈ ಪ್ರದೇಶದಿಂದ ಹರಿದ ನೀರು ಸ್ವಲ್ಪ ಮಟ್ಟಿಗೆ ಈ ಅವಧಿಗೆ ಸಮಾಧಾನ ತಂದಿದೆ. ಪ್ರಕೃತಿ ಕಾವೇರಿ ಮಾತೆಗೆ ಪ್ರಾರ್ಥನೆ ಸಲ್ಲಿಸುವ ಅವಶ್ಯಕತೆ ಇದೆ ಎಂದರು. ನೂತನ ಸಚಿವ ನರೇಂದ್ರ ಸ್ವಾಮಿ ಅವರ ಭೇಟಿಯ ಸಂದರ್ಭದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಮಹಿಳಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಆರ್ ಪುಷ್ಪಲತಾ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್, ಮಾಜಿ ಕಾಂಗ್ರೆಸ್ ನಾಯಕರಾದ ಕೆಪಿ ಚಂದ್ರಕಲಾ, ಮಂಜುನಾಥ್ ಗುಂಡೂರಾವ್, ಸಾಜಿ, ಕುಶಾಲನಗರ ಪುರಸಭೆ ಮಾಜಿ ಸದಸ್ಯರುಗಳಾದ ಕಲಿಮುಲ್ಲಾ, ವಿಎಸ್ ಆನಂದ್ ಕುಮಾರ್, ಜಗದೀಶ್, ಪ್ರಕಾಶ್, ಮಹಿಳಾ ಕಾಂಗ್ರೆಸ್ನ ರುಬಿನಾ ಇದ್ದರು. ನೂತನ ಸಚಿವರನ್ನ ಸ್ವಾಗತಿಸಲು ಗಡಿಭಾಗದ ಕಾವೇರಿ ಪ್ರತಿಮೆ ಹತ್ತಿರ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್, ನೀರಾವರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಸತೀಶ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಹೇಶ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಇಂಜಿನಿಯರ್ ಪುಟ್ಟಸ್ವಾಮಿ, ಜಲಾಶಯ ಉಸ್ತುವಾರಿ ಇಂಜಿನಿಯರ್ ಕಿರಣ್ ದೇವಯ್ಯ, ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಇದ್ದರು. ಅತ್ಯಂತ ಭೀಕರವಾದ ಆತಂಕಕಾರಿಯಾದಂಥ ವಿಚಾರ ಇತ್ತು. ತಾಯಿ ಕಾವೇರಿ ಎಲ್ಲ ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋಂಥ ವಾತಾವರಣ ಇಡೀ ದಕ್ಷಿಣ ಭಾರತದ ಜೀವನದಿ ವಿಚಾರವಾಗಿ ಎಲ್ಲರೂ ಆತಂಕ ಪಡ್ತಾರೆ. ಒಂದು ಕರ್ನಾಟಕದ ಸುಮಾರು ಅರ್ಧ ಭಾಗದಷ್ಟು ಜನರಿಗೆ ನೀರು ಉಣಿಸ್ತಕ್ಕಂಥ, ದಾಹವನ್ನು ತಣಿಸ್ತಕ್ಕಂಥ, ನೀರಾವರಿಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ, ಹಲವಾರು ಜಲವಿದ್ಯುತ್ ಯೋಜನೆಗಳಿಗೆ ಒಂದು ಶಕ್ತಿಯನ್ನು ನೀಡ್ತಕ್ಕಂಥ ಕಾವೇರಿ ತಾಯಿ ಮುನ್ಸಿದ್ರೆ ಬೆಳಕಿನಿಂದ ಹಿಡಿದು ಒಂದು ಏನು ನಮ್ಮ ಬಾಯಾರಿಕೆಯಿಂದ ಹಿಡಿದು ನಮ್ಮ ಅನ್ನ ಆಹಾರಕ್ಕೂ ಸಮಸ್ಯೆ ಬರ್ತಕ್ಕಂಥ ಆತಂಕ ಈ ಬಾರಿ ಅದು 1 ವಾರದಲ್ಲಿ ಸುಮಾರು ನಿವಾರಣೆ ಆಗಿದೆ. ಇನ್ನೂ ಆಗಬೇಕಾದ್ಬೇಡ, ಯಾಕೆಂದರೆ ನಮಗೇನು 104 ಅಡಿ ಏನೋ ಇರಬೇಕು KRS, ಅಂದರೆ ಇನ್ನೂ 20 ಅಡಿ ತುಂಬಬೇಕಾಗಿದೆ. ಈಗಲೇ ನಿಜವಾಗಿ ಒರಿಜಿನಲ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ. ಹಾಗಾಗಿ ಆ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಪ್ರಕೃತಿ ಮಾತೆ ಮುನಿದಿದ್ದಕ್ಕೆ, ಕಾವೇರಿ ತಾಯಿ ಮುನಿದಿದ್ದಕ್ಕೆ ಎಲ್ಲರೂ ಕಾಪಾಡೋ ತಾಯಿ. ಸರ್ಕಾರ ಜನರಿಗೋಸ್ಕರ ಇರ್ತಕ್ಕಂಥದ್ದು. ತಾಯಿ ಜನರ ಮೇಲೆ ಮುನಿಸ್ಕೋಬೇಡ ಅನ್ನೋಂಥ ಪ್ರಾರ್ಥನೆ. ಸರ್, ನಿಮಗೆ ಮೊದಲ ನಮ್ಮ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥ ಬರ ಮತ್ತು ಅತಿವೃಷ್ಟಿ ಎರಡರ ವಿಚಾರವಾಗಿ ಪ್ರತಿಯೊಬ್ಬ ಸಚಿವರಿಗೂ ಒಂದೊಂದು ಜಿಲ್ಲೆಯ ಜವಾಬ್ದಾರಿನಲ್ಲಿ ಇವತ್ತನ್ನು ವೀಕ್ಷಣೆ ಮಾಡೋಕ್ಕೆ ಒಂದು ಆದೇಶವನ್ನು ಮಾಡಿ, ಸಹಜವಾಗಿ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಕೊಡಗು ಸೇರಿದಂತೆ ತಡವಾಗಿ ಏನು ಮಾನ್ಸೂನ್ ಸ್ಟಾರ್ಟ್ ಆಯಿತು ಅದರ ಒಂದು ಆ ಮಾನ್ಸೂನ್ನ ಅನಾಹುತಗಳು ಸಾಕಷ್ಟು ಕಡೆ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ಮಾಹಿತಿ ಇದೆ. ಖುದ್ದಾಗಿ ಸಚಿವರುಗಳು ಹೋಗಿ ಅದನ್ನು ವೀಕ್ಷಣೆ ಮಾಡಿ ಜಿಲ್ಲಾಡಳಿತದ ಜೊತೆ ಮತ್ತು ಆ ಸ್ಥಳೀಯ ಶಾಸಕರುಗಳ ಜೊತೆ ನೀವು ಅದನ್ನು ವೀಕ್ಷಣೆ ಮಾಡೋದ್ರ ಜೊತೆಗೆ ಒಂದು ವರದಿಯನ್ನು
ಕಂದಾಯ ಇಲಾಖೆಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ಅನ್ನೋ ಸೂಚನೆ ಕೊಟ್ಟ ಆಧಾರದ ಮೇಲೆ ನಾನು ಪ್ರಥಮ ಬಾರಿಗೆ ಸಚಿವನಾದ ನಂತರ ಮೊದಲನೇ ಜಿಲ್ಲೆ ಭೇಟಿ ಕೊಡಗಿನಲ್ಲಿ ನಾನು ಮಂಡ್ಯದವನಾಗಿರೋದ್ರಿಂದ ಕಾವೇರಿ ತುಂಬಿದ್ರೆ ನಮ್ಮ ಮಂಡ್ಯದಿಂದ ಹಿಡಿದು ತಮಿಳುನಾಡು ತನಕ ಸಮೃದ್ಧಿ ಅದು ನನಗೆ ಗೊತ್ತಿದೆ. ಹಿಂದೆನೂ ಕೂಡ ನಾನು ಇಲ್ಲಿ ಬಂದಿದ್ದೆ, ಹಿಂದೆ ಸಚಿವನಾಗಿದ್ದಾಗ ಇಲ್ಲಿ ಬಂದಿದ್ದೆ. ಆ ಒಂದು ಸಂಭ್ರಮ ಕೆಳಭಾಗದಲ್ಲಿ ಏನಿದೆಯೋ ಆ ಸಂಭ್ರಮ ಕೊಡಗಿನಲ್ಲಿ ಇರೋದು. ಕಾರಣ ಯಾಕಂದರೆ ಇಲ್ಲಿ ಆ ಮಳೆಯ ಒಂದು ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಜನರ ಬಾವಡೆ ಮತ್ತೊಂದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇಲ್ಲಿಗೆ ಆ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಆಗ್ತಕ್ಕಂಥ ಧಕ್ಕೆ ಇದ್ರ ಬಗ್ಗೆ ಅರಿವಿದೆ. ಇವತ್ತೇ ಎಲ್ಲನೂ ಮಾತಾಡೋದು ಅಂತ ಮುಖ್ಯಮಂತ್ರಿಗಳ ಆದೇಶದಂತೆ ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಆ ವರದಿಯನ್ನು ಜಿಲ್ಲಾಡಳಿತದ ಜೊತೆ ಮತ್ತು ಶಾಸಕರ ಜೊತೆ ನಾವು ಚರ್ಚೆ ಮಾಡಿ ಸರ್ಕಾರ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನಲ್ಲಿರುವ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿ ದೇವಾಲಯದಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ವರಹನಾಥ ಕಲ್ಲಳ್ಳಿಯಲ್ಲಿ ನೆಲೆಸಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಯ 17 ಅಡಿ ಎತ್ತರದ ಶಿಲಾಮೂರ್ತಿಗೆ ರೇವತಿ ನಕ್ಷತ್ರದ ಶುಭ ದಿನವಾದ ಇಂದು ಅಭಿಷೇಕ ಮಾಡಿ ಪುಷ್ಪಾಭಿಷೇಕ ನೆರವೇರಿಸಿ ಪಟ್ಟಾಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸಿ ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದರು. ಇಂದು ಭಗವಂತನಾದ ವರಹ ಸ್ವಾಮಿಗೆ 1000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಅರಿಶಿನ, ಚಂದನ, ಹಸುವಿನ ತುಪ್ಪ, ಜೇನುತುಪ್ಪ, ಸುಗಂಧ ದ್ರವ್ಯಗಳು ಹಾಗೂ ಪವಿತ್ರ ಗಂಗಾಜಲದಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಗುಲಾಬಿ, ಪವಿತ್ರ ಪತ್ರೆಗಳು, ದವನ, ಕಮಲ ಹಾಗೂ ಸಂಪಿಗೆ ತುಳಸಿಯಿಂದ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ರಾಜ್ಯದ ಮಾಜಿ ಸಚಿವರಾದ ನಾರಾಯಣಗೌಡ ದಂಪತಿಗಳು, ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು, ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಸಾಯಿ ಟ್ರ್ಯಾಕ್ಟರ್ಸ್ ರವೀಂದ್ರ, ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶೀಲನೆರೆ ಅಂಬರೀಶ್, ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ಲಾಲು ರವಿ, ಮಡುವಿನಕೋಡಿ ಹರೀಶ್, ಸಮಾಜ ಸೇವಕ ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು. ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಯ ಮೂರ್ತಿಗೆ ನಡೆಸಿದ ವಿಶೇಷ ಅಭಿಷೇಕವನ್ನು ಕಣ್ತುಂಬಿಕೊಂಡು ಸಂಭ್ರಮಿಸಿದರು. ರೇವತಿ ನಕ್ಷತ್ರದ ಅಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಸಿಹಿ ಪೊಂಗಲ್, ಬಿಸಿಬೇಳೆಬಾತ್, ಮೊಸರನ್ನ ಹಾಗೂ ಸಜ್ಜಪ್ಪ ಪ್ರಸಾದವನ್ನು ವಿತರಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಹರಿಚರಣ್ ತಿಲಕ್, ಕೆಆರ್ಪೇಟೆ. ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪದ ಪಳ್ಳಕೆರೆ, ಗುಹಿಯ ಹಾಗೂ ಒಂಟಿಯಂಗಡಿಗೆ ಹೋಗುವ ರಸ್ತೆಗಳು ಸಂಪೂರ್ಣವಾಗಿ ಗುಂಡುಮಯವಾಗಿದ್ದು ಸರಿಪಡಿಸುವಂತೆ ಒತ್ತಾಯಿಸಿ ಅಲ್ಲಿನ ಗ್ರಾಮಸ್ಥರು ಗಿಡ ನೆಡುವ ಮೂಲಕ ಪ್ರತಿಭಟನೆಯನ್ನ ಮಾಡಿದರು.
ಸಿದ್ದಾಪುರದಿಂದ ಪಳ್ಳಕೆರೆ ಗುಹೆ ಹಾಗೂ ಒಂಟಿ ಅಂಗಡಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಹಲವು ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟಿದೆ. ಹಲವಾರು ಬಾರಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಬೇಸತ್ತ ಸುತ್ತಮುತ್ತಲ ಗ್ರಾಮಸ್ಥರು ರಸ್ತೆಯ ಹೊಂಡಗಳಲ್ಲಿ ಕಾಫಿ, ಅಡಿಕೆ ಮತ್ತು ಬಾಳೆ ಗಿಡ ನೆಟ್ಟು ವಿಶಿಷ್ಟ ಪ್ರತಿಭಟನೆ ನಡೆಸಿದರು. ಮಳೆಗಾಲ ಬಂದ್ರೆ ಈ ಭಾಗದ ಜನರು ಪಾಡು ಹೇಳತೀರದು. ವಾಹನಗಳು ಹಾದು ಹೋಗುವಾಗ ಸಿಡಿಯುವ ಕೆಸರು ಬಟ್ಟೆಗೆ ಬಿದ್ದು ಕೊಳಕುವಾಗುವ ಪ್ರಸಂಗಗಳು ನಿತ್ಯವೂ ನಡೆಯುತ್ತಿವೆ. ಪ್ರತಿಭಟನಾಕಾರರು ರಸ್ತೆ ರಿಪೇರಿ ಮಾಡೋದಕ್ಕಿಂತ ಇಲ್ಲಿ ಕೃಷಿ ಮಾಡೋದೇ ಒಳ್ಳೆಯದು ಎಂದು ಘೋಷಣೆ ಕೂಗಿದರು. ಕೂಡಲೇ ರಸ್ತೆ ದುರಸ್ತಿ ಮಾಡದಿದ್ದರೆ ಇನ್ನಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಮಳೆಗಾಲದಲ್ಲಿ ಇಡೀ ರಸ್ತೆ ಕೆಸರುಮಯವಾಗಿ ಸಂಪೂರ್ಣ ಸಂಚಾರಕ್ಕೆ ಅಡಚಣೆಯಾಗಿದೆ. ಪ್ರತಿಭಟನೆಯಲ್ಲಿ ಗ್ರಾಮದ ಪ್ರಮುಖರಾದ ಉದಯ್ ಕುಮಾರ್, ಪ್ರಕಾಶ್, ಗಿರೀಶ್, ರಾಜನ್ ಸೇರಿದಂತೆ ಮಹಿಳೆಯರು ಮತ್ತಿತರರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವವು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದ ಅವಳೆಗಲ್ಲಿಯ ದುರ್ಗಾದೇವಿ ಜಾತ್ರೆಯು ಅತ್ಯಂತ ಸಡಗರದಿಂದ ಜರುಗಿತು. ದೇವಸ್ಥಾನದಿಂದ ಹೋರಾಟ ದೇವಿಯ ಪಲ್ಲಕ್ಕಿ ಮೆರವಣಿಗೆಯು ಭಕ್ತರ ಸಮೂಹದೊಂದಿಗೆ ಊರಿನ ಗೌಡರ ಮನೆಗೆ ಆಗಮಿಸಿತು. ಈ ವೇಳೆ ಪ್ರವೀಣ ಗೌಡರು ಹಾಗೂ ಪ್ರೇಮ ಗೌಡರು ದೇವಿಗೆ ಪೂಜೆ ಸಲ್ಲಿಸಿ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿದರು. ನಂತರ ಮೆರವಣಿಗೆಯು ಮರಳಿ ದೇವಸ್ಥಾನಕ್ಕೆ ತಲುಪಿದಾಗ ಪುರವಂತರ ಸೇವೆ ಹಾಗೂ ಭಕ್ತರಿಂದ ನೈವೇದ್ಯ ಅರ್ಪಣೆ ಮತ್ತು ಹರಕೆ ತೀರಿಸುವ ಧಾರ್ಮಿಕ ವಿಧಿಗಳು ನಡೆದವು. ಕಾರ್ಯಕ್ರಮದ ಪ್ರಮುಖ ಸ್ಥಾನದಲ್ಲಿ ಮಹಾದೇವ್ ನಾಯಕ್, ಆದಿತ್ಯ ನಾಯಕ್, ಟಿ ನಾಯಕ್ ಹಾಗೂ ಅಖಿಲೇಶ್ ನಾಯಕ್, ಕೆಪಿಕೆಎಸ್ ಮುಖಂಡರಾದ ಅಶೋಕ್ ಬಡಿಗೇರ್, ಯಾಸಿನ್ ನದಾಫ ಉಪಸ್ಥಿತರಿದ್ದರು. ಅವಳೆ ಸಮಾಜದ ಮುಖಂಡರಾದ ಇಟಲ ಅವಳೆ, ಲಕ್ಷ್ಮಣ ಅವಳೆ, ಅಪ್ಪು ಅವಳೆ, ಪಿಂಟು ಅವಳೆ, ಬರ್ಮು ಮಾದರ, ಉದಯ ಅವಳೆ, ಹಣಮಂತ ಅವಳೆ, ನಾರಾಯಣ ಅವಳೆ, ಮಾರುತಿ ಅವಳೆ, ಶಶಿಕಾಂತ ಅವಳೆ, ಗೋಪಾಲ ಅವಳೆ, ಕುಶಾಪ ಅವಳೆ, ದಾದಾಸಾಬ ಅವಳೆ, ಸದಾಶಿವ ಅವಳೆ, ಶಿವಾನಂದ ಅವಳೆ, ಶ್ರೀಕಾಂತ ಅವಳೆ ಹಾಗೂ ಮಹಿಳೆಯರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೆಆರ್ಪೇಟೆ ತಾಲೂಕಿನಲ್ಲಿ ಮಾಜಿ ಸಚಿವರಾದ ನಾರಾಯಣಗೌಡರು ಮಾತನಾಡಿ, ಹೇಮಾವತಿಯ ಗೊರೂರು ಜಲಾಶಯದಿಂದ ನಾಲೆ ಹಾಗೂ ಕೆರೆಕಟ್ಟೆಗಳಿಗೆ ನೀರು ಬಿಡಬೇಕು, ಇಲ್ಲವಾದಲ್ಲಿ ರೈತರೊಂದಿಗೆ ಜಲಾಶಯಕ್ಕೆ ಗುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಕೆರೆ ಕಟ್ಟೆಗಳು ನೀರಿಲ್ಲದೆ ಬರಿದಾಗಿದ್ದು ಜನ ಜಾನುವಾರುಗಳು ಕುಡಿಯುವ ನೀರಿಗಾಗಿ ಪರದಾಟ ನಡೆಸುತ್ತಿವೆ. ಆದ್ದರಿಂದ ಇನ್ನೊಂದು ವಾರದೊಳಗೆ ಗೊರೂರು ಜಲಾಶಯದಿಂದ ಸಾವುಕಾರ್ ಚೆನ್ನಯ್ಯ ನಾಲೆಗೆ ನೀರು ಹರಿಸಿ ಕೆಆರ್ಪೇಟೆ, ಪಾಂಡವಪುರ, ಚನ್ನರಾಯಪಟ್ಟಣ ಹಾಗೂ ನಾಗಮಂಗಲ ತಾಲೂಕು ವ್ಯಾಪ್ತಿಯ ಕೆರೆ ಕಟ್ಟೆಗಳನ್ನು ತುಂಬಿಸಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮುಂದಾಗದಿದ್ದರೆ ತಾಲೂಕಿನ ಸಾವಿರಾರು ರೈತರೊಂದಿಗೆ ಹೇಮಾವತಿ ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ನಾರಾಯಣಗೌಡ ಎಚ್ಚರಿಕೆ ನೀಡಿದರು. ಗೊರೂರು ಜಲಾಶಯ ಮುಖ್ಯ ಇಂಜಿನಿಯರ್ ಬಿ ನಾಯಕ್ ಮತ್ತು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದರು. ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ನೀರಾವರಿ ಇಲಾಖೆ ಅಧಿಕಾರಿಗಳು ವಾಸ್ತವ ಚಿತ್ರಣ ನೀಡಿ ಬಡ ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಮಾಜಿ ಸಚಿವ ನಾರಾಯಣಗೌಡ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಅಗ್ರಹಾರ ಬಾಚಳ್ಳಿ ಜಗದೀಶ್, ಪುರಸಭೆ ಮಾಜಿ ಸದಸ್ಯರಾದ ಎಚ್ಆರ್ ಲೋಕೇಶ್, ಕೆ ವಿನೋದ್ ಕುಮಾರ್, ಕೆಆರ್ ನೀಲಕಂಠ, ಕೆಬಿ ನಂದೀಶ್, ರೈತ ಮುಖಂಡರಾದ ರಾಮಕೃಷ್ಣೇಗೌಡ, ದಯಾನಂದ್ ಗೌಡ, ಬೋಪನಹಳ್ಳಿ ಸುನಿಲ್, ಸಾರಂಗಿ ನಾಗಣ್ಣ, ನಾಯಕನಹಳ್ಳಿ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ. ಸಾವುಕಾರ್ ಚೆನ್ನಯ್ಯ ನಾಲೆಗೆ ಶೀಘ್ರದಲ್ಲಿ ನೀರು ಬಿಟ್ಟು ಜನ ಜಾನುವಾರುಗಳಿಗೆ ನೀರು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಯಾವ ಕೆರೆಗಟ್ಟೆ ತುಂಬಿಸೋದಕ್ಕೆ ತೊಂದರೆ ಇಲ್ಲ, ಬೆಳೆನ ಸದ್ಯಕ್ಕೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಬೆಳೆ ಪ್ರಶ್ನೆ ನೆಕ್ಸ್ಟ್. ಯಾಕೆಂತ ಹೇಳಿದ್ರೆ ಜನ ಜಾನುವಾರುಗಳಿಗೆ ನೀರಿಲ್ಲ, ಬೋರ್ವೆಲ್ಗಳು ಸೀದೋಯ್ತಾ ಇದೆ. ಶೀಘ್ರದಲ್ಲಿ ಸಾವುಕಾರ್ ಚೆನ್ನಯ್ಯ ನಾಲೆಗೆ ನೀರನ್ನ ಅಧಿಕಾರಿಗಳು ಜವಾಬ್ದಾರಿಯನ್ನ ತಗೊಂಡು ಈ ದಿನನೋ ನಾಳೆ ಒಳಗೆ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಚೀಫ್ ಇಂಜಿನಿಯರ್, ಗೊರೂರು ಚೀಫ್ ಇಂಜಿನಿಯರ್ ಆಫೀಸ್ಗೆ ಮತ್ತೆ ಎಸ್ಸಿ ಆಫೀಸ್ಗೆ ಮತ್ತು ಎಕ್ಸಿಕ್ಯೂಟಿವ್ ಆಫೀಸ್ಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆ ಮಾಡುವಂತ ಕೆಲಸಗಳನ್ನ ರೈತರುಗಳೆಲ್ಲರನ್ನ ಜೊತೆ ಕರ್ಕೊಂಡು ಹೋಗಿ ಎಷ್ಟು ಟ್ರ್ಯಾಕ್ಟರ್ ಆಗ್ತಾವೋ, ಎಷ್ಟು ವೆಹಿಕಲ್ ಆಗ್ತಾವೋ ಎಲ್ಲಾ ಸೌಲಭ್ಯಗಳನ್ನು ನಾವು ಮಾಡಿಕೊಡ್ತೀವಿ. ದಯವಿಟ್ಟು ನಮ್ಮ ತಾಲೂಕಿನ ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಹೋರಾಟಕ್ಕೆ ನೀವು ಭಾಗವಹಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಎಂಕೆ ಹರಿಚರಣ್ ತಿಲಕ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಉಸ್ತುವಾರಿ ಸಚಿವರಾದ ನರೇಂದ್ರ ಸ್ವಾಮಿ ಅವರು ಕೊಡಗಿಗೆ ಆಗಮಿಸಿದ ಬೆನ್ನಲ್ಲೇ ಕುಶಾಲನಗರದ ಗಡಿಭಾಗದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಕೆಆರ್ಪೇಟೆ ತಾಲೂಕಿನಲ್ಲಿರುವ ಶ್ರೀ ಲಕ್ಷ್ಮೀ ಭೂವರಹನಾಥ ಸ್ವಾಮಿ ದೇವಾಲಯದಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಿದ್ದಾಪುರ ಸಮೀಪದ ಪಳ್ಳೆಕೆರೆ ಗುಹ್ಯ ಹಾಗೂ ಒಂಟಿ ಅಂಗಡಿಗಳಿಗೆ ಹೋಗುವ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯವಾಗಿವೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.